ಹಾಯ್ ಗೈಸ್, ನಾನು ಊರಿಗೆ ಹೋಗ್ಬೇಕಂತ ರೆಡಿ ಆಗ್ತಿದ್ದೆ. ಅಷ್ಟರಲ್ಲಿ ಟಿಫಿನ್ ಏನಾದರೂ ಮಾಡ್ಕೋಬೇಕಂತ ನಮ್ಮ ಬ್ರೋ ಕಾಲ್ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಕಿಚನ್ ರೂಮ್ಗೆ ಹೋಗಿ ನೋಡ್ತಿದ್ದೆ. ನಮ್ಮ ಗೌಡ್ರು ಶೇಂಗಾ ಹುರಿತಿದ್ರು. ಏನು ಮಾಡ್ತಿದ್ದೀರಾ ಗೌಡ್ರೆ ಅಂತ ಕೇಳಿದ್ರೆ ಹೇಳಿಲ್ಲ, ನೋಡು ನೀನೇ ಅಂತ ಅಂದರು. ನಮ್ಮ ಬ್ರೋ ಈರುಳ್ಳಿ ಮತ್ತು ಟೊಮೊಟೊ ಏರಿಸ್ತಿದ್ದ. ಅದಾದ ತಕ್ಷಣ ಮಲಗಿರೋ ಬ್ರೋ ಎದ್ದು ಬಂದು ಶೇಂಗಾ ತಿಂತಿತ್ತು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಅದಾದ ತಕ್ಷಣ ನಮ್ಮ ಬ್ರೋ ಕೊತ್ತಂಬರಿನ ಬಾಟ್ಲಲ್ಲಿ ಹಾಕಿಟ್ಟಿತ್ತು. ಕೊತ್ತಂಬರಿ ನೋಡಿ ಗೈಸ್, ಕೊತ್ತಂಬರಿ ಹೂ ಬಿಟ್ಟೈತೆ. ಇದು ಬ್ಯಾಚುಲರ್ ಲೈಫ್ ಅಂದರೆ ಕೊತ್ತಂಬರಿನ ಬೆಳೆಸಿ ತಿನ್ನೋದು. ಅಚ್ಚಾ ಹೀಗೆ ನಮ್ಮ ಬ್ರೋ ಪಾಲನೆ ಕೊಡ್ತಿದ್ರು. ಗೌಡ್ರು ಏನು ಮಾಡ್ತೀನಿ ಅಂದ್ರೆ ಹೇಳ್ತಿರ್ಲಿಲ್ಲ. ನೋಡು, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಹೋಗಿ. ಎಕ್ಸ್ಕ್ಯೂಸ್ ಮೀ, ಇದು ನಂದಿನಿ? ನಾನೇ ನಂದಿನಿ, ಹೇಳಿ. ಓ, ನೀವೇನ ನಂದಿನಿ? ನಮ್ಮಮ್ಮ ಹೇಳಿದರೆ ನಂದಿನಿ ಹಾಲೇ ತಗೋಬಾ ಅಂತ. ನಿಮ್ಮ ಹತ್ರ 1 ಲೀಟ್ರ್ ಹಾಲು ಸಿಗ್ಬೋದಾ? ಹಾಲು ತಗೊಂಡು ಬಂದು ಟೀ ಮಾಡಿ ಅಂತ ಹಾಲು ಕೊಟ್ಟೆ. ಅಷ್ಟರಲ್ಲಿ ನಮ್ಮ ಬ್ರೋ ಅವಲಕ್ಕಿ ರೆಡಿ ಮಾಡ್ತಿದ್ರು. ಹಾಲು ತಗೊಂಬರೋಷ್ಟರಲ್ಲಿ ಅವಲಕ್ಕಿ ಎಲ್ಲ ರೆಡಿ ಮಾಡಿ ಮಿಕ್ಸ್ ಮಾಡ್ತಿದ್ರು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಹಂಗೆ ಹಾಲು ತಂದು ಕೊಟ್ಟಿದ್ನಲ್ಲ, ಹಾಲಿಂದ ಟೀ ಮಾಡಿದ್ರು. ನಿನ್ನ ಕುಂಡ ಮೀಟರ್ ತಂದ್ರ ಲೈ ಕೊಡ್ರಲ್ಲ ಇವತ್ತು ಕೊಡ್ರಲ್ಲ. ನಿಮ್ ಕುಂಡ ಮೀಟರ್ ತಂದ್ರ ನಂದೇಳಕ್ ಹೋಗ್ಬಾಡ್ರಿ. ನಮ್ ಕಿತ್ತಿಗೆ ಕಾಲ್ ಲೈ ಕೊಡ್ಬೇಕ್ರಲ್ಲ. ಇದ್ದು ಇರೋದು ಲೈ ಕೊಡ್ರಿ. ನಾನು ಅವಲಕ್ಕಿ ಹಾಕೊಂಡು ತಿನ್ಬೇಕಂತ ಹೊರಟೆ. ಇಬ್ರು ಟೀ ಮತ್ತು ಅವಲಕ್ಕಿ ಎರಡು ಒಂದೇ ಟೈಮಲ್ಲಿ ತಿಂತಿದ್ರು. ನಮ್ಮ ಗೌಡ್ರು ಕುಂತ್ಕೊಂಡು ತಿನ್ನಿ ಅಂದರೆ ಪ್ಯಾಂಟ್ ಹೊಲ್ಸಾಗುತ್ತೆ ಅಂತ ಒಲ್ಲ ಅಂತ ಹೇಳಿಬಿಟ್ರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಹಂಗೆ ನಾನು ತಿನ್ಬೇಕಾದ್ರೆ ಗೌಡ್ರು ನಿಂದೊಂದು ವಿಡಿಯೋ ಇರಲಿ ತಗ ಅಂತ ಅಂದರು. ನಾನು ಬೆಳಗಿಂದ ಕ್ಲಿನಿಕ್ಗೆ ಹೋಗಿರಲಿಲ್ಲ. ನಮ್ಮ ಕ್ಲಿನಿಕ್ಕಿಗೆ ಒಂದು ಗಂಡು ಹೋಗಿ ಬರೋಣ ಅಂತ ಟಕ್ಕನ ರೆಡಿಯಾಗಿ ಚಸ್ಮಾ ಹಾಕೊಂಡು ಗಾಡಿ ತಗೊಂಡು ಹೊರಟೆ ಗೈಸ್. ಬಂದೆ ನಮ್ಮ ಕ್ಲಿನಿಕ್ ಹತ್ರ. ಯಾರೂ ಇರಲಿಲ್ಲ. ನಮ್ಮ ಬ್ರೋ ನನ್ನ ಬಟ್ಟೆ ಮಡಿಸ್ಕೊಡ್ತಿದ್ದ ಊರಿಗೆ ಹೋಗೋಕ್ಕೆ ರೆಡಿ ಆಗೋ ಅಂತ. A few moments later. ಅಷ್ಟರಲ್ಲಿ ನಮ್ಮ ಬ್ರೋ ಬಂದ. ಗಾಡಿ ಹತ್ಕೊಂಡು ಬಂದ್ವಿ. ಇಬ್ಬರ ಹತ್ರ ಹೆಲ್ಮೆಟ್ ಇರಲಿಲ್ಲ. ವಿತೌಟ್ ಹೆಲ್ಮೆಟ್ ಬರ್ತಿದ್ವಿ. ಟ್ರಾಫಿಕಲ್ಲಿ ಪೊಲೀಸ್ ಹಿಡಿದ್ರೆ ಸಿಗಾಕೊಳ್ಳೋದಿತ್ತು. ಅಷ್ಟರಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ಗೈಸ್. ಇದು ಯಾವ ರೈಲ್ವೆ ಸ್ಟೇಷನ್ ಅಂದರೆ ಕೆಂಗೇರಿ ರೈಲ್ವೆ ಸ್ಟೇಷನ್ನು. ಹೋಗಿ ಟಿಕೆಟ್ ತಗೋಬೇಕಿತ್ತು. ಫೋನ್ಪೇ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಂಗೋ ಹಿಂಗೋ ಮಾಡಿ ಟಿಕೆಟ್ ತಗೊಂಡು ಬಂದ್ವಿ ಗೈಸ್. ಇವಾಗ ನಮ್ಮ ಟ್ರೈನ್ ಹುಡ್ಕಾಡೋ ಟೈಮು. ಮೇಲೇರಿ ನಮ್ಮ ಬ್ರೋ ಒಂದು ಚಿಪ್ಸ್ ತಗೊಳ್ಳೋಣ ಅಂತ ಚಿಪ್ಸ್ ತಗೊಳಕ್ಕೆ ಹೋದ್ರು. ಏನು ಹೇಳ್ಬೇಕಂದ್ರೆ ಆ ಚಿಪ್ಸಲ್ಲಿ ಜಾಸ್ತಿ ಚಿಪ್ಸೇ ಇರಲಿಲ್ಲ ಗೈಸ್, ಬರೀ ಹವಾ ತುಂಬ ಹಾಕಿದ್ರು. ಹಂಗೆ ಟ್ರೈನ್ ಬಂತು, ಹತ್ಕೊಂಡು ಬಂದೆ. 2000 years later. ಬೆಳಗ್ಗೆ ಎದ್ದು ನೋಡ್ತೀನಿ 7:30 ಆಗಿತ್ತು. ಇನ್ನೇನು ಬಂತಲ್ಲ ಬಿಜಾಪುರ ಅನ್ನಷ್ಟರಲ್ಲಿ ನನ್ನ ಮಗನಿಗೆ ಕಾಲ್ ಮಾಡಿದೆ, ಬಾರು ಮಗನ ಪಿಕ್ ಮಾಡ್ಬಾ ಅಂತ. ಅಷ್ಟರಲ್ಲಿ ನಾನು ಇಳ್ಕೊಂಡು ಬಂದಿದ್ದೆ. ನಾನು ಆಚೆ ಬರಬೇಕಾದ್ರೆ ಸ್ಟೇಷನ್ ಎದುರುಗಡೆಯಿಂದ ನಮ್ಮ ಗೋಲ್ ಗುಮ್ಮಜ್ಜು ಸಖತ್ತಾಗಿ ಕಾಣ್ತಿತ್ತು ಗೈಸ್. ಅದ್ರದ್ದೊಂದು ವ್ಯೂ ತಗೊಂಡೆ. ಅಷ್ಟೊತ್ತಲ್ಲಿ ನನ್ನ ಮಗ ಬಂದ. ಗಾಡಿ ಎತ್ಕೊಂಡು ಬಂದ್ಬಿಟ್ಟು ರೂಮ್ ಹತ್ರ ಬಂದ್ವಿ ಗೈಸ್.
ರೂಮಿಂದ ಭಾಳ ದಿನ ಆಗಿತ್ತು, ಬ್ಲಡ್ ಬ್ಯಾಂಕ್ ಕಡೆ ಹೋಗಿರಲಿಲ್ಲ ಅಂತ ಬ್ಲಡ್ ಬ್ಯಾಂಕ್ ಕಡೆ ಕರ್ಕೊಂಬಂದ. ಈ ಬ್ಲಡ್ ಬ್ಯಾಂಕ್ ಚಾಪ್ಟ್ರು ನಿಮಗೆ ನೆಕ್ಸ್ಟ್ ಟೈಮಲ್ಲಿ ತೋರಿಸ್ತೀನಿ. ಬೈಸ್ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್. ಇವನೇ ನನ್ನ ಮಗ ನೋಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.